ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮಾಂಸ ಪತ್ತೆಯಾಗಿದೆ. ಮಾಂಸದ ತುಂಡುಗಳನ್ನು ನೋಡಿ ಅರ್ಚಕರು ಶಾಕ್ ಆಗಿದ್ದಾರೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಂಸದ ತುಂಡುಗಳು ಪತ್ತೆಯಾಗಿದೆ. ಬಳ್ಳಾರಿ ನಗರದ ನಾಗಲಕೇರಿಯಲ್ಲಿರುವಂತಹ ದೇವಸ್ಥಾನ ಅದು. ಈ ಬಗ್ಗೆ ದೇಗುಲದ ಅರ್ಚಕರು ಪೊಲೀಸರಿಗೆ ಮಾಹಿತಿಯನ್ನು ತಲುಪಿಸಿದ್ದಾರೆ. ದೇವಸ್ಥಾನದ ಬಳಿ ಭಕ್ತರ ದಂಡೆ ಜಮಾಯಿಸ್ತಾ ಇದೆ. ದೇವಸ್ಥಾನದ ಬಳಿ ಈ ರೀತಿ ಮಾಂಸದ ತುಂಡುಗಳು ಹೇಗೆ ಪತ್ತೆಯಾಯಿತು? ಯಾರದ್ದಾದರೂ ಕೃತ್ಯವಾ? ಅಚಾತುರ್ಯ ಆಗಿದೆಯಾ? ಈ ಬಗ್ಗೆ ಈಗ ಪರಿಶೀಲನೆಯಾಗಬೇಕಾಗಿದೆ. ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಆದಂತಹ ಘಟನೆ, ಅಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಂಸದ ತುಂಡುಗಳು ಪತ್ತೆಯಾದದ್ದನ್ನು ನೋಡಿ ಅರ್ಚಕರು ಶಾಕ್ ಆದರು. ತಕ್ಷಣವೇ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ನಗರದ ನಾಗಲಕೇರಿಯಲ್ಲಿರುವಂತಹ ದೇವಸ್ಥಾನ, ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಕವರ್ನಲ್ಲಿ ಮಾಂಸದ ತುಂಡುಗಳು ಪತ್ತೆಯಾದಂತಹ ಫೋಟೋ, ಜೊತೆಗೆ ಈ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಭಕ್ತಾದಿಗಳು ಕೂಡ ದೇವಸ್ಥಾನದ ಬಳಿ ಜಮಾಯಿಸ್ತಾ ಇದ್ದಾರೆ. ಗಾಬರಿಗೊಳಗಾದಂತಹ ಅರ್ಚಕರು ಇದು ಹೇಗಾಯಿತು, ಯಾರ ಕೃತ್ಯ ಅನ್ನೋದ್ರ ಬಗ್ಗೆ ಪರಿಶೀಲನೆಯಾಗಲಿ ಅಂತ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಹೇಗೆ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಆಗ್ತಾ ಇದೆ. ಅಚಾತುರ್ಯ ಆದದ್ದ? ಹೇಗೆ ಈ ರೀತಿ ಮಾಂಸದ ತುಂಡುಗಳು ದೇವಸ್ಥಾನದ ಪ್ರಾಂಗಣದಲ್ಲಿ ಪತ್ತೆಯಾಗುವುದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇವತ್ತು ಬಳ್ಳಾರಿಯ ನಾಗಲಕೆರೆ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಕೆಲವರು ದುಷ್ಕರ್ಮಿಗಳು ಬೆಳಿಗ್ಗೆ 5:30 ಸಮಯದಲ್ಲಿ ಒಂದು ದನದ ಮತ್ತು ಆಕಳಿನ ಗೋವಿನ ಮಾಂಸವನ್ನು ದೇವಸ್ಥಾನದಲ್ಲಿ ಹಾಕೋಗಿದ್ದಾರೆ. ಇದು ಎಷ್ಟು ಅವರ ಭಾವನೆಗಳನ್ನು, ಹಿಂದೂ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ, ಮತ್ತು ಇಲ್ಲಿ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಈ ರೀತಿ ಮಾಡುವಂಥ ಕಿಡಿಗೇಡಿಗಳನ್ನು ಏನು ಪತ್ತೆ ಹಚ್ಚುವಂಥದ್ದಾಗಬೇಕು. ಭಾಳ ದುರಂತದ ಸಂಗತಿ. ಇಂಥ ದುಷ್ಕೃತ್ಯಗಳು ಬಳ್ಳಾರಿಯಲ್ಲಿ ಮೇಲಿನ ಮೇಲೆ ಆಗ್ತಾ ಇರುವಂಥದ್ದು ಕೂಡ ಬಹಳ ನೋವಿನ ಸಂಗತಿ ಇದು. ಅದಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಈಗ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ದೇಗುಲದ ಪ್ರಾಂಗಣದಲ್ಲಿ ಮಾಂಸದ ತುಂಡುಗಳು ಪತ್ತೆಯಾಗತ್ತೆ ಅಂತಂದ್ರೆ ಇದು ಕಿಡಿಗೇಡಿ ಕೃತ್ಯನ, ಯಾವ್ದಾದ್ರು ಅಚಾತುರ್ಯನ, ಪ್ರಾಣಿಗಳೇನಾದ್ರು ತಂದಾಕಿದ್ಯಾ? ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಭಕ್ತರು ಹೇಳ್ತಿರೋದೇನು ಅಂತ? ಖಂಡಿತ ಪ್ರತಿಮಾ, ಬಟ್ ಬಳ್ಳಾರಿ ಇರತಕ್ಕಂಥ ಬಹಳ ಪವರ್ಫುಲ್ ದೇವಸ್ಥಾನ ಬಾಲವೀರ ಆಂಜನೇಯ ಅಂತೇಳಿ ನಾಗಲಕೆರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನ ಇದು. ಸಾಕಷ್ಟು ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಇವತ್ತು ಎಂದಿನಂತೆ ಪೂಜಾರರು ಅರ್ಚಕರು ದೇವಸ್ಥಾನಕ್ಕೆ ಬಂದಾಗ ಮಾಂಸದ ಚೀಲವನ್ನು ತುಂಬಿಟ್ಟಿರ್ತಕ್ಕಂಥ ಒಂದು ಕವರ್ ಪತ್ತೆ ಆಗುತ್ತೆ. ಕೂಡಲೇ ಅವರು ಕೂಡ ಸಾಕಷ್ಟು ಶಾಕ್ ಆಗ್ತಾರೆ. ಯಾಕಂತಂದ್ರೆ ದೇವಸ್ಥಾನದ ಒಳಭಾಗದಲ್ಲಿ, ಅದು ಕೂಡ ವೀರ ಆಂಜನೇಯ ದೇವಸ್ಥಾನ ಒಳಭಾಗದಲ್ಲಿ ಮಾಂಸದೆಲ್ಲ ಪತ್ತೆ ಆದಾಗ ನನಗೆ ಕೂಡ ಆತಂಕ ಆಗುತ್ತೆ. ನಾವೀಗ ಆ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ತಾವು ಗಮನಿಸ್ತಾ ಇರ್ಬೋದು ಈ ದೃಶ್ಯದಲ್ಲಿ. ಇದೇ ದೃಶ್ಯಾವಳಿಯಲ್ಲಿಯೇ ಈ ಮುಂಭಾಗದಲ್ಲಿನೇ ಮಾಂಸದ ಚೀಲ ಪತ್ತೆಯಾಗಿತ್ತು. ಸದ್ಯಕ್ಕೆ ಅದನ್ನು ತೆರವುಗೊಳಿಸುವಂತಹ ಕಾರ್ಯ ಮಾಡಿರುವಂಥದ್ದು. ಕಾರಣ ಏನಂತಂದರೆ ಇಲ್ಲಿ ಸಾಕಷ್ಟು ಭಕ್ತರು ಬರ್ತಾರೆ, ಮತ್ತು ಏನು ಬೆಳಗ್ಗೆ ಈ ವಿಚಾರ ಸ್ಪ್ರೆಡ್ ಆಗ್ತಿದ್ದಂತೆ ಹಿಂದೂ ಪರ ಸಂಘಟನೆಗಳು, BJPಯ ಮುಖಂಡರು ಕೂಡ ಸ್ಥಳಕ್ಕೆ ಬರ್ತಾರೆ. ಗಮನಿಸ್ತಾ ಇರ್ಬೋದು, ಇದೇ ದೇವಸ್ಥಾನದ ಆವರಣದ ಒಳಗಡೆ ಮಾಂಸದ ಕವರ್ ಚೀಲ ಪತ್ತೆ ಆಗಿರುವಂಥದ್ದು. ಅಂದರೆ ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಅಂತಂದರೆ ಕಿಡಿಗೇಡಿಗಳೇ ಮಾಡಿರ್ತಕ್ಕಂಥ ಕೃತ್ಯ ಇದು ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಕಡೆ ಏನು ಚರ್ಚೆ ಆಗ್ತದೆ ಅಂತಂದರೆ ಇದು ಪ್ರಾಣಿಗಳು ತಂದು ಹಾಕಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಬಿಗುವಿನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಸಾಕಷ್ಟು ಪೊಲೀಸರು ಕೂಡ ಬಂದಿರುವಂಥದ್ದು. ಅಂದರೆ ಯಾವುದು ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಕೂಡ ನಿಯೋಜನೆ ಮಾಡಿದ್ದಾರೆ. ನಾವೀಗ BJP ಮುಖಂಡರನ್ನ, ಹಿಂದೂ ಪರ ಸಂಘಟನೆಗಳನ್ನು ಕೂಡ ಮಾತಾಡ್ತೀನಿ, ಕಾರಣ ಏನಿರ್ಬೋದು ಅಂತೇಳಿ. ಸರ್, ಈಗ ಹಿಂದೂ ಸಂಘಟನೆಗಳು ಈಗ ಸ್ಥಳಕ್ಕೆ ಬಂದಿರುವಂಥದ್ದು, BJP ಮುಖಂಡರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಯಾಕಂದರೆ ಶ್ರದ್ಧಾ ಕೇಂದ್ರ ಇದು, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಆಂಜನೇಯ ದೇವಸ್ಥಾನ ಇದು. ಇಲ್ಲಿ ಬೆಳಗ್ಗೆ ಮಾಂಸದ ಚೀಲ ಪತ್ತೆ ಆಗಿರುವಂಥದ್ದು. ಸರ್, ಏನು ಅನಿಸ್ತದೆ? ಸರ್, ಬೆಳಿಗ್ಗೆ ಒಂದು ನೋಡಿ, ಇಲ್ಲಿ ಮಾಂಸದ ತುಂಡುಗಳನ್ನು ಮತ್ತು ಮಾಂಸದ ಮೂಳೆಗಳನ್ನು ಅದು ಪತ್ತೆ ಹಚ್ಚುತ್ತಾ ಇದ್ದಾರೆ. ಈಗ ಅದು ದನದ ಮಾಂಸ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಮೂಳೆಗಳು ಕೂಡ ಭಾಳ ದೊಡ್ಡ ದೊಡ್ಡ ಈ ಥರದ್ದು ಇದೆ. ಆಮೇಲೆ ಒಂದು ಕರಿ ಚೀಲದಲ್ಲಿ ಹಾಕಿ ಹೋಗಿರುವಂಥ ದುಷ್ಕೃತ್ಯ, ಅಲ್ಲಿಂದ ಎಸ್ತಿರುವಂಥದ್ದು. ಇದು ಓಪನ್ ಇದೆ, ಆ ಕಡೆ ಕ್ಲೋಸ್ ಇರೋದ್ರಿಂದ ಆ ಕಂಪೌಂಡ್ ಭಾಳ ಹತ್ತಿ ಬರ್ಬೋದು. ಅದನ್ನು ಈಗ ಹಾಕಿದ ತಕ್ಷಣ ಇಲ್ಲಿ ಬಂದಿದೆ, ಕವರ್ ಇಲ್ಲಿ ಬಿದ್ದಿದೆ. ಬಿದ್ದ ತಕ್ಷಣ ಮೂಳೆಗಳೆಲ್ಲ ಹೊರಗಡೆ ಬಿದ್ದಿದೆ. ಆದರೆ ಒಂದು ದುರಂತ ಏನಂತ ಹೇಳಿದ್ರೆ, ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ಇದು ಭಾಳ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಕಿಡಿಗೇಡಿಗಳು ವಾಂಟೆಡ್ಲಿ ಮಾಡಿರುವಂಥ ಕಾರ್ಯಕ್ರಮ ಇದು. ಇದನ್ನ ಹೆಂಗೆ ಪ್ಲಾನ್ ಯೋಜನಾಬದ್ಧವಾಗಿ ಮಾಡಿರುವಂಥದ್ದು. ಕೆಲವರು ಹೇಳ್ತಾ ಇದ್ದಾರೆ ಇದು ನಾಯಿಗಳ ಎಳೆದಿರ್ಬೋದಾ, ಊಹಾಪೋಗಳಿಗೆ
ಬಹಳ ಕ್ಲಾರಿಟಿ ಇದೆ. ನಾಯಿಗಳಿಗೆ ಒಂದು ಮೂಳೆ ಸಿಕ್ಕರೆ ತಗೊಂಡೋಗಿ ಗಿಡದ ಕೆಳಗಡೆ ಚಪ್ಪರಿಸ್ತವೆ ತಗೊಂಡು, ಹಿಂಗೆ ಕವರಲ್ಲಿ ಹಿಡ್ಕೊಂಡ್ಬಂದು ಇಲ್ಲೆಲ್ಲ ದೇವಸ್ಥಾನದಲ್ಲಿ ಯಾವುದೂ ಹಾಕಲ್ಲ. ಅದಕ್ಕೆ ಅಕಸ್ಮಾತ್ ಮೂಳೆಯನ್ನು ತಿಂದರೆ ಅದನ್ನು ತುಂಡು ತುಂಡು ಮಾಡಿ ಗೆರೆಗಳು ಬಿಡ್ತವೆ, ಅರ್ಧಂಬರ್ಧ ತಿಂದಿರ್ತವೆ. ಈ ರೀತಿಯಾಗಿ ನೀಟಾಗಿ ತೊಗೊಂಡಿರುವಂಥದ್ದು ಒಂದ್ಸರಿ ಫೋಟೋ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ಭಾಳ ನೀಟಾಗಿ ಇದನ್ನು ಎಸೆದೋಗಿರುವಂಥದ್ದು 100ಕ್ಕೆ 100 ಸಿದ್ಧ. ಇದು ಯಾರು ಈ ಭಾವನೆಯನ್ನು ಇಟ್ಕೊಂಡು ಇದನ್ನು ಈ ಕೆಲಸವನ್ನು ಮಾಡಿದ್ದಾರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ದುಷ್ಕೃತ್ಯ ಅನ್ನೋಂಥದ್ದನ್ನ ಭಾಳ ನೋವಾಗಿದೆ. ಎಲ್ಲ ನಮ್ಮ BJPಯ ಕಾರ್ಯಕರ್ತರು, ಹಿಂದೂಗಳು ಬರ್ತಾ ಇದ್ದಾರೆ, ಓಣಿಗಳಿಂದ ಬರ್ತಾ ಇದ್ದಾರೆ, ಮತ್ತು ಹಿಂದೂ ಪರ ಸಂಘಟನೆಯವರು ಬರ್ತಾ ಇದ್ದಾರೆ. ಆದರೆ ಈ ರೀತಿಯ ದುಷ್ಕೃತ್ಯ ಕೆಲಸಕ್ಕೆ ಹಾಕಿರುವಂಥದ್ದು ಭಾಳ ನೋವು ತಂದಿದೆ. ಇದನ್ನ 24 ತಾಸಲ್ಲಿ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಇದರಲ್ಲಿ. ಯಾಕಂತ ಹೇಳಿದ್ರೆ ಇನ್ನೊಂದು ಕಡೆ ನಾವೇನಾದರೂ ದನದ ಮಾಂಸನೋ ಕೋಳಿ ಮಾಂಸನ ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ನೀವು ಹೆಂಗಾಗುತ್ತೆ ರೀ? ಇವತ್ತು ದೇವಸ್ಥಾನಕ್ಕೆ, ವೆಂಕಟೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಶುಕ್ರವಾರ ಇವತ್ತು ದರ್ಶನಕ್ಕೆ ಬರಬೇಕು ಅನ್ನೋಂಥವ್ರು ಎಲ್ಲರೂ ಕೂಡ, ಇವತ್ತು ಪುರೋಹಿತರು ಅವರೆಲ್ಲರೂ ಕೂಡ ಅದು ನೋಡಿ ಗಾಬರಿ ಆದ ತಕ್ಷಣ ಕಣ್ಣಲ್ಲಿ ನೀರು ತೆಗೆದಿದ್ದಾರೆ. ಅವ್ರವ್ರ ಭಾವನೆಗಳಿಗೆ ಅದು ದೊಡ್ಡದೇ. ಅದು ಸರ್, ಇದು ವೆಂಕಟೇಶ್ವರ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನ? ಇದು ಎಲ್ಲ ವೀರ ಬಾಲಾಂಜನೇಯ ದೇವಸ್ಥಾನ ಬಹಳ ಪ್ರಮುಖವಾದಂಥ ದೇವಸ್ಥಾನ. ಇದು ಹಿಂದೆ ವ್ಯಾಸರಾಯರ ಕಾಲದಿಂದಲೂ ಕೂಡ ಈ ದೇವಸ್ಥಾನ ಕೂಡ ಬಹಳ ಪ್ರತಿಷ್ಠೆಯನ್ನು ಮಾಡಿರುವಂಥದ್ದು. ಇದರಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಯ್ಯಪ್ಪನ ದೇವಸ್ಥಾನ ಇದೆ, ಒಂದು ಪಾರ್ವತಿ ದೇವಸ್ಥಾನ ಇದೆ, ಎಲ್ಲ ಶಿವನ ದೇವಸ್ಥಾನ ಇದೆ, ಆಂಜನೇಯ ಎಲ್ಲ ಈ ನಾಗಲ್ ಚೆರುವು ದೇವಸ್ಥಾನ ಅಂತಂತ ಹೇಳಿದ್ರೆ ಇದು ಬಹಳ ಯಾವಾಗ ಬಳ್ಳಾರಿಯ ನಗರ ಆರಂಭ ಆಯಿತು ಅವಾಗಿನಿಂದ ಕೂಡ ಈ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಇದೆ. ಬಳ್ಳಾರಿಯ ಅಖಂಡ ಬೆಟ್ಟ ಇದು. ಇತಿಹಾಸದಲ್ಲೇ ಪುರಾತತ್ವ ಇಲಾಖೆಯಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರುವಂಥ ಒಂದು ಬಳ್ಳಾರಿಯ ಅಖಂಡ ಬೆಟ್ಟ ಇದು. ಒಂದೇ ಶಿಲೆಯ ಬೆಟ್ಟ ಇದು. ಈಗ ಏನು ಆಗ್ರಹ ಮಾಡ್ತೀರಾ ಅಂತ ಸರ್? ಇದು ವೈಕುಂಠ ಏಕಾದಶಿ ದಿನ ಒಂದು ದೊಡ್ಡ ಜಾತ್ರೆ ಆಗ್ತೈತೆ ಈ ದೇವಸ್ಥಾನದಲ್ಲಿ, ವೆಂಕಟೇಶ್ವರ ದೇವಸ್ಥಾನದಲ್ಲಿ. ಈ ಸುತ್ತಮುತ್ತ ಎಲ್ಲರೂ ತಿರುಪತಿಗೆ ಹೋಗ್ಲಿದ್ದವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ತೇರನ್ನು ಎಳಿತೀವಿ, ತೇರೆಲ್ಲ ಊರೇಗೊಂಡು ಹೋಗಿ ಬರ್ತೈತೆ. ಇದು ವಾಂಟೆಡ್ಲಿ ಮಾಡಿದ್ದಾರೆ. ಇದು ವಾಂಟೆಡ್ಲಿ ಊರು ತಣ್ಣಗಿರೋದು ಏನೋ ಬೇಕಂತೇಳಿ ಈ ಕಿಡಿಕಾಡಿಗಳು ಒಂದು 10-15 ಮಂದಿ ಇದ್ದಾರೆ ಇಲ್ಲಿ ಕೋಲ್ಬಜಾರಲ್ಲಿ ಭಾಗದಲ್ಲಿ ಇದ್ದಾರೆ ಅಂತೇಳಿ ಸುದ್ದಿ ಬರಾಗುತ್ತೆ. ಪೊಲೀಸರು ಮಾತಾಡ್ತಿದಾರ. ವಾಂಟೆಡ್ಲಿ ಎಲ್ಲಿ ದೇವಸ್ಥಾನ ಐತೆ ಅಲ್ಲಿ ಈಜಾಗಿ ಗೊತ್ತಾಗ್ತದಲ್ಲ ಸರ್, ದನ ಮಾಂಸ ಏನು, ಕುರಿ ಮಾಂಸ ಏನಂತ ಎಲ್ಲರಿಗೂ ಗೊತ್ತಿರೋದಲ್ಲ. ಇಷ್ಟು ದೊಡ್ಡ ಮಾಂಸಗಳು, ಇಷ್ಟಿಷ್ಟು ದೊಡ್ಡ ಪೀಸ್ಗಳು ಹಾಕಿದ್ದಾರೆ ಇಲ್ಲಿ, ಕಣ್ಣಲ್ಲಿ ಆಗ್ತಿದೆ, ನೋಡಿರ್ಬೇಕು ಸರ್ ನೀವು. ಇದಿಷ್ಟು ಇಲ್ಲಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಮುಖಂಡರ ಆಗ್ರಹ ಆಗಿರುವಂಥದ್ದು. ಕಿಡಿಗೇಡಿಗಳು ಬೇಕಂತಲೇ ಅಶಾಂತಿ ಸೃಷ್ಟಿ ಮಾಡ್ಬೇಕಂತೇಳಿ ದೇವಸ್ಥಾನದ ಒಳಭಾಗದಲ್ಲಿ ಮಾಂಸದ ಚೀಲ ತಂದು ಹಾಕಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ವಿನಾಯಕ್ ತಮ್ಮ ಮಾಹಿತಿಗೆ.